ಕ್ಲಿಯರ್ ಕೋಟ್ ಮಾಡ್ಸಕ್ಕೆ ಹೊಂಟೀವಿ. ಎಲ್ಲ ಕಡೆ ಫೇರಿಂಗ್ಸು ಉಚ್ಚಿದ್ದೈತಿ, ಉಚ್ಚಿ ಪ್ಲೇಸ್ ಮಾಡಿ ನಾನು ಈ ಕಡೆ ಮತ್ತು ಡಸ್ಟು ಅಪ್ಲೈ ಆಗಂಗಿಲ್ಲ. ಅಂಥ ಸೆಕ್ಯೂರ್ಡ್ ಪ್ಲೇಸ್ದಾಗ ಇಟ್ಟರೆ ಅದು ಒಂದು ಬೆನಿಫಿಟ್ ಒಳಗಿಡೋದಕ್ಕೆ. ವ್ಲಾಗ್ಸ್, ವೆಲ್ಕಮ್ ಟು ಜರ್ನಿ ಆಫ್ ಮಾಡಿಫಿಕೇಶನ್ ವಿತ್ ಮುಖೀಸ್ ವ್ಲಾಗ್ಸ್. ಇವತ್ತು ಎಲ್ಲಿ ಹೋಗ್ತೀವಿ ಅಂತಂದ್ರೆ ಕ್ಲಿಯರ್ ಕೋಟ್ ಮಾಡ್ಸಕ್ಕೆ ಹೊಂಟೀವಿ. ಯಾಕಂದ್ರೆ ಎಲ್ಲ ಕೆಲಸ ಆದ್ಮ್ಯಾಗು ಗ್ರಾಫಿಕ್ಸ್ ಎಲ್ಲ ಇನ್ಸ್ಟಾಲೇಷನ್ಸ್ ಎಲ್ಲ ಆದ್ಮ್ಯಾಗ ಒಂದು ಕ್ಲಿಯರ್ ಕೋಟು ಹೊಡಿಯೋದು ಅವಶ್ಯಕತೆ ಐತಿ. ಒಂದು ಲೇಯರ್ ಪಿ ಪಿ ಲೇಯರ್ ಇದ್ದರೂ ಒಂದು ಕ್ಲಿಯರ್ ಕೋಟ್ ಹೊಡಿಸ್ಬೇಕು, ಇಲ್ಲಾಂದ್ರೆ ಇಶ್ಯೂ ಆಗ್ತಾವೆ. ಅದ್ರ ಸಂಬಂಧ ನಾನು ಹೊಂಟೀನಿ ಈಗ ಕ್ಲಿಯರ್ ಕೋಟ್ ಹೊಡ್ಸಕ್ಕೆ. ನೋಡ್ಬಂದು ಈಗ ಒಂದು ರೀಚ್ ಆಗೀವಿ. ಇದಕ್ಕೀಗ ಮಾತಾಡೋದು ಏನೈತಂತಂದೆ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ನೋಡಿ ಹೇಳ್ತೀನಿ ನಿಮ್ಗೆ. ಈಗ ಪೂರ್ತಿ ಬಾಡಿ ಉಚ್ಚಬೇಕು, ಉಚ್ಚಿ ಆದ್ಮ್ಯಾಗ ಕ್ಲಿಯರ್ ಕೋಟ್ ಹೊಡಿತಾರ. ಫಸ್ಟ್ ನಾನು ಗಾಡಿ ತೋರಿಸ್ಕೊಂಡು ಎಲ್ಲ ಮಾಡ್ಕೊಂಡ್ಬರ್ಬೇಕಂತ ಬಂದಿದ್ದೆ. ಎಲ್ಲ ಸ್ಟಾರ್ಟ್ ಎಲ್ಲ ರೆಡಿ ಐತಿ, ಜಸ್ಟ್ ಏನು ಬಾಡಿ ಬಿಚ್ಚಬೇಕು. ಪೂರ್ತಿ ಬಾಡಿ ಬಿಚ್ಚಾದ್ಮ್ಯಾಗ ಸೀದಾ ಕೊಡ್ಬೇಕು ಅವರಿಗೆ, ಅವಾಗ ಅವರು ಕೆಲಸ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಬಾಡಿ ಬಿಚ್ಚಿದ್ರೆ ಸ್ವಲ್ಪ ಟೈಮ್, ಬೇರೆ ಗಾಡಿ ಇದ್ರೆ ಓಕೆ ನಡಿತೈತಿ, ಜಲ್ದಿ ಮಾಡ್ಬೋದು, ತೆಗಿಬೋದು. RS ಇಂದ ಭಾಳ ಡೆಲಿಕೇಟೆಡ್ ಐತಿ ಬಾಡಿ ಉಚ್ಚಿದೆ. ಅದ್ರ ಸಂಬಂಧ ಈಗ ಸ್ವಲ್ಪ ಟೈಮ್ ಹಿಡಿತೈತಿ. ಗ್ರಾಫಿಕ್ಸಿಗೆ ಕ್ಲಿಯರ್ ಕೋಟ್ ಕೊಡಿಸೋ ರೀಸನ್ ಏನಪ್ಪ ಅಂತಂದ್ರೆ, ಗ್ರಾಫಿಕ್ಸ್ ಇವತ್ತು ತಿಳಿಯಂಗಿಲ್ಲ ಯಾರು. ಈಗ ಹೆಂಗೆ ಅಂದ್ರೆ ಈಗ ಯಾರು ಎಲ್ಲರ ಗಾಡಿ ಅಕಸ್ಮಾತ್ ಹೋಗಿದ್ರಿ, ಎಲ್ಲರೂ ಹಚ್ಚಿದ್ರಿ ಗಾಡಿ, ಎಕ್ಸಾಂಪಲ್ ಟ್ರಾವೆಲಿಂಗ್ ಹೋಗಿದ್ರಿ, ನೀವು ಎಲ್ಲ ಒಳಗೆ ಕುಂತಿರ್ತೀರಿ, ಗಾಡಿ ಕಟ್ಟಕತ್ತೀರಿ. ಈಗ ಗಾಡಿ ಯಾರು ನೋಡ್ತಾರಲ್ಲ ಮಂದಿ, ಹಂಗೆ ಸುಮ್ಮನೆ ಇರೋಂಗಿಲ್ಲ. ಅದ್ರ ಮ್ಯಾಗ ಕೈ ಆಡಿಸೋದು ಅದು ಇದು ಮಾಡ್ತಾರೆ. ಹಂಗೆ ನೋಡೋಣ ತಡಿ ಅಂತ ನೋಡಿದಾಗ ಹಿಂಗೆ ಕೈ ಆಡಿಸುವಾಗ ಸ್ವಲ್ಪ ಯಾರು ಬಡ ಜಗ್ ಬಿಟ್ರೆ ಎಲ್ಲ ವೇಸ್ಟ್, ಇನ್ಸ್ಟಾಲೇಷನ್ ಮಾಡಿ ಎಲ್ಲ ವೇಸ್ಟ್ ಆಗುತ್ತೆ. ಅದ್ರ ಸಂಬಂಧ ನಾನು ಇದು ಮಾಡಿಸ್ತೀನಿ. PPF ಇದ್ರ ಮ್ಯಾಗ ಆಲ್ರೆಡಿ ಕೋಟೆಡ್ ಐತಿ. ಅದ್ರ ಮ್ಯಾಗ ಇನ್ನೊಂದು ಕ್ಲಿಯರ್ ಕೋಟ್ 2 ಕೋಟ್ ಹೊಡಿಸ್ಬಿಟ್ರೆ ಓಕೆ, ವರ್ಕ್ ಪ್ರಾಪರ್ಲಿ ಆಗ್ಬಿಡ್ತೈತಿ. ಅದು ಒಂದು ರೀಸನ್ ನಾನು ಕ್ಲಿಯರ್ ಕೋಟ್ ಮಾಡ್ಸಾತಿದ್ದೆ. ಗೈಸ್, ನೀವು ನೋಡ್ಬೋದು ಈ ಗಾಡಿ ತೊಗೊಂಬಂದು ಮನೆಯಾಗೆಲ್ಲ ನಿಂದ್ರಿಸ್ಕೊಂಡಿದ್ದೈತಿ. ಈಗ ಪಾರ್ಟ್ಸ್ ಹುಚ್ಚಾಕ ಶುರು ಮಾಡೋಣ ಬರ್ರಿ. ಗೈಸ್ ನೋಡ್ಬೋದು ಎಲ್ಲ ಪೂರ್ತಿ ಲೆಫ್ಟ್ ರೈಟ್ ಎಲ್ಲ ಕಡೆ ಫೇರಿಂಗ್ಸು ಉಚ್ಚಿದ್ದೈತಿ, ಉಚ್ಚಿ ಪ್ಲೇಸ್ ಮಾಡಿ ನಾನು ಈ ಕಡೆ. ಇದು ನೆಕ್ಸ್ಟ್ ಈಗ ಏನು ಮಾಡ್ಬೇಕಂತಂದ್ರೆ ಸೀದಾ ಕ್ಲಿಯರ್ ಕೋಟಿಗೆ ಒಯ್ಬೇಕು. ಕ್ಲಿಯರ್ ಕೋಟಿಗೆ ಒಯ್ದು ಅದ್ರ ಮ್ಯಾಗ ಮತ್ತು ಕ್ಲಿಯರ್ ಕೋಟ್ ಮಾಡಿಸಿ ಹೊಳ್ಳಿ ಇನ್ಸ್ಟಾಲೇಷನ್ ಮಾಡ್ಕೋಬೇಕು. ವಿತೌಟ್ ಬಾಡಿ ಕಿಟ್ ನೋಡ್ರಿ ಹೆಂಗೆ ಕಾಣ್ತಿದ್ದು ಬೈಕಿದು 360 ನೋಡ್ರಿ ಇದು ವ್ಯೂ. ನೋಡ್ಬೋದು 360 ವ್ಯೂ. ಈಗ ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತಂದ್ರೆ ಇದು ಕೊಡಕ್ಕೆ ಹೋಗೋಣ. ಕೊಟ್ಟು ಟೈಮ್ ವೇಸ್ಟ್ ಆಗುತ್ತೆ. 2 ಕೋಟ್ರ್ ಪಕ್ಕ ಓಡಿಸ್ಬೇಕಂತ ನಾ ಡಿಸೈಡ್ ಮಾಡೀನಿ. ಅದಕ್ಕಂದ್ರೆ 2 ಕೋಟ್ರ್ ಬೇಕಾ ಇದಕ್ಕೆ, 1 ಕೋಟ್ ಮ್ಯಾಗ ನಡೆಯಂಗಿಲ್ಲ. ಅದ್ರ ಸಂಬಂಧ ಬರ್ರಿ ಹೋಗೋಣ. ಗೈಸ್ ನೋಡ್ಬೋದು ತೊಗೊಂಬಂದೆಲ್ಲ ಇಟ್ಟಿವಿ ಎಲ್ಲ ಪಾರ್ಟ್ಸ್. ಇದಕ್ಕೆ ಸ್ವಲ್ಪ ಏನರ ಲೆವೆಲಿಂಗ್ ಮಾಡ್ಕೊಳಕ್ಕೆ ಒಂದು ಸಿರಾಮಿಕ್ ಟೈಪ್ ಕ್ರೀಮ್ ಬರ್ತೈತಿ ವೈಟ್ ಕಲರ್. ಅದು ಸ್ವಲ್ಪ ನೋಡ್ತಾರೆ, ಎಲ್ಲರ ಬೇಕಿತ್ತಂದ್ರೆ ಅಪ್ಲೈ ಮಾಡ್ಕೊತಾರೆ. ಅಪ್ಲೈ ಮಾಡಿದಾದ್ಮ್ಯಾಗ ಅದ್ರ ಮ್ಯಾಗ ಕ್ಲಿಯರ್ ಕೋಟ್ ಹೊಡಿತಾರೆ. ಇಲ್ಲಿ ನೋಡ್ಬೋದು ಪೂರ್ತಿ ಎಲ್ಲ ಸೆಟ್ ಆಗೈತಿ. ಈಗ ಬರೀ ಅಣ್ಣ ಬರೋದು, ಅಣ್ಣ ಬಂದ್ಮ್ಯಾಗ ಸೀದಾ
ಕ್ಲಿಯರ್ ಕೋಟ್ ಹೊಡೋದು ಅಷ್ಟೇ ಉಳಿದೈತಿ. ನೋಡ್ಬೋದು ಇವತ್ತು ಕ್ಲಿಯರ್ ಕೋಟ್ ಹೊಡಿಸೋ ಟೈಮ್ ಬಂದೈತಿ. ಈ ಕ್ಲಿಯರ್ ಕೋಟ್ ಎಲ್ಲ ಕಂಪ್ಲೀಟ್ ಆಗ್ತೈತಿ. ಇಲ್ಲೊಂದು ಸ್ಟ್ಯಾಂಡ್ ಮ್ಯಾಗ ಆಲ್ರೆಡಿ ಪ್ಲೇಸ್ ಮಾಡಿದ್ದೈತಿ ಅದು ಟ್ಯಾಂಕ್. ಅದ್ರ ಕ್ಲಿಯರ್ ಕೋಟ್ ಪ್ರೊಸೆಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಈಗ ಸ್ಟಾರ್ಟ್ ಮಾಡ್ತಾರೆ. ಅದು ಬಿಟ್ಟು ನೆಕ್ಸ್ಟ್ ಉಳ್ಕಿದ ಪಾರ್ಟ್ಸ್ ಅಲ್ಲಿ ಅದಾವು. ಕ್ಲಿಯರ್ ಕೋಟಿಗೆ ಸ್ವಚ್ಛ ಮಾಡ್ಕೊಂಡಾರ. ಕ್ಲಿಯರ್ ಕೋಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಆಗೈತಿ ಕ್ಲಿಯರ್ ಕೋಟ್ ಪ್ರೊಸೆಸ್. 3 ಕೋಟ್ ಹೊಡಿತಾರೆ ಈಗ. ದಿಸ್ ಈಸ್ ವಾಟ್ ಕ್ಲಿಯರ್ ಕೋಟ್ ಪ್ರೊಸೆಸ್. ಕ್ಲಿಯರ್ ಕೋಟ್ ಹೊಡಿಯೋದ್ಲಿಂತ ಏನು ಸೆಕ್ಯೂರ್ಡ್ದಾಗ ಇರ್ತೀವಿ ಅಂತಂದ್ರೆ ಏನಾದರೂ ಸ್ಕ್ರ್ಯಾಚಸ್ ಬಾಡಿ ಒಳಗೆ ಬೀಳಂಗಿಲ್ಲ. ಮ್ಯಾಗ ಅಪ್ಲೈಡ್ ಇರ್ತಾವೆ. ಯಾಕಂದ್ರೆ ಕ್ಲಿಯರ್ ಕೋಟ್ ಲೇಯರ್ ಇರ್ತೈತಲ್ಲ ಅದ್ರ ಮ್ಯಾಗ ಅಪ್ಲೈ ಆಗ್ತಾವೆ, ಬಾಡಿಗೆ ಹತ್ತಂಗಿಲ್ಲ. ಅದು ಒಂದು ಬೆನಿಫಿಟ್. ಇವೆಲ್ಲ ಹೀಟ್ರ್ ಇದೆ. ಈ ಹೀಟ್ರ್ ಒಳಗೆ ಪ್ಲೇಸ್ ಮಾಡ್ತಾರ ಎಲ್ಲ ಪಾರ್ಟ್ಸ್. ಇವೆಲ್ಲ ಹೀಟ್ರ್ಲಿಂತ ಪ್ಲೇಸ್ ಮಾಡೋದು ಬೆನಿಫಿಟ್ ಏನಂತಂದ್ರೆ ಸ್ವಲ್ಪ ಹಾಟ್ ಇರ್ತೈತಿ. ಸ್ವಲ್ಪ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಹಾಟ್ ಇದ್ದಾಗ ಏನಾಗ್ತೈತಿ ಅದ್ರ ಮ್ಯಾಗ ಏನೂ ಕುಂದ್ರಂಗೂ ಇಲ್ಲ ಮತ್ತು ಡಸ್ಟು ಅಪ್ಲೈ ಆಗಂಗಿಲ್ಲ. ಅಂಥ ಸೆಕ್ಯೂರ್ಡ್ ಪ್ಲೇಸ್ದಾಗ ಇಟ್ಟರೆ ಅದು ಒಂದು ಬೆನಿಫಿಟ್ ಒಳಗಿಡೋದಕ್ಕೆ.